ರೀ, ರಾತ್ರಿ ನಾನು ನಿಮಗೋಸ್ಕರ ರೆಡಿಯಾಗಿ ಕಾಯ್ತಾ ಇರ್ತೀನಿ. ಇವತ್ತು ಬೇಗ ಬರ್ತೀರಲ್ಲ? ಇವತ್ತು ನನ್ನ ಹೆಂಡತಿಗೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಬಂದಿದೆ ಅಂದ್ರೆ ನೀನು ಕರೆದ ತಕ್ಷಣ ನಾನು ಬರ್ದೇ ಇರ್ತೀನ? ಮಧು, ನೀನು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ? ಅಯ್ಯೋ, ನಾನಂತೂ ಓಡೋಡಿ ಬರ್ತೀನಿ. ನನಗೆ ಯಾಕೋ ಇವತ್ತು ಎಲ್ಲಿ ಹೋಗೋದಕ್ಕೂ ಮನಸ್ಸೇ ಬರ್ತಾ ಇಲ್ಲ ಮಧು. ಹಾಗೆ ನೀನು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಆದರೆ ಒಂದು, ನೀನು ನಾನು ಹೇಳೋ ಥರ ರೆಡಿ ಆಗಬೇಕು, ಸರಿನಾ? ಈ ರೀತಿ ಸೀರೆ ಉಟ್ಕೊಂಡು ಮಾರಮ್ಮನ ಥರ ಇರಬೇಡ. ಚೆನ್ನಾಗಿ ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು, ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ಅಥವಾ ಲೆಹಂಗಾ ಬ್ಲೌಸ್ ಹಾಕ್ಕೊಂಡು, ಹಾಗೆ ಸಣ್ಣದ ಚುಕ್ಕಿ ಹಚ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ದಿಲ್ ತುಂಬ ಹೂವು ಮುಟ್ಕೊಂಡು ಸುಂದರವಾಗಿ ನನಗೋಸ್ಕರ ನೀನು ಕಾಯ್ತಾ ಇರಬೇಕು. ನಾನು ನೀನು ನೋಡೋಕ್ಕಂತ ಓಡೋಡಿ ಬರ್ತೀನಿ, ಸರಿನಾ? ನಿನ್ನ ಹತ್ರ ಇಲ್ಲ ಅಂದರೆ ಸುಮಾನ್ ಹತ್ರ ಕೇಳಿ ಇಸ್ಕೋ, ಓಕೆನಾ? ನಾನು ಬರಲಾ? ಓ, ಇವಂಗ ಇಷ್ಟೆಲ್ಲ ಆಸೆ ಐತೇನ? ಭಾರಿ ಅದಂತ ತಡಿ. ಇವಂಗೆ ಹೆಂಗಾರ ಮಾಡಿ ಈಗ ಮ್ಯಾಲೆ ಅನುಮಾನ ಬರ್ಬೇಕಂದ್ರೆ ನಾನು ಮಾಡ್ಬೇಕಂದ್ರೆ ಇವು ಏನೇನೋ ಪಿಲಿಯನ್ ಹಾಕೊಳಕತ್ತಾನ. ಇದನ್ನೆಲ್ಲ ನಾನು ತಡಿಬೇಕಲ್ಲ. ಇವು ಮನೆಗೆ ಬರ್ದಂಗೆ ಮಾಡ್ಬೇಕು. ನಾನು ಈಗ ಕಾಯ್ಕೊಂತ ಕುಂದಿರ್ಬೇಕು. ಇವನು ಮನೆಗೆ ಬರಬಾರ್ದು. ಅವನ ಜಾಗಕ್ಕೆ ನಾನು ಹೋಗ್ಬೇಕು. ಹಿಂಗೆ ಮಾಡಿದ್ರೆ ಹೆಂಗಿರ್ತದ ನೋಡೋಣಂತ. ಐಡಿಯಾ ಹಿಂಗೆ ಮಾಡೋಣ. ನಾನಂತೆ ಇಲ್ಲಂದ್ರು ನಾನು ಸುಮಾರು ತೆಗಿಸ್ಕೊಂಡ ರೆಡಿ ಆಗ್ತಾನೆ. ಆದರೆ ನೀವು ಜಲ್ದಿ ಬರಬೇಕು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಚೆನ್ನಾಗಿ ನೀವು ಇಷ್ಟಪಡುವಂಗೆ ರೆಡಿಯಾಗಿ ನಾನು ಕಾಯ್ತಾ ಇರ್ತೀನಿ. ನೀವೇನಾದ್ರು ಜಲ್ದಿ ಬರಲಿಲ್ಲ ಅಂದ್ರೆ ನೀವು 8ರಿಂದ 9 ಗಂಟೆ ಒಳಗೆ ಮನೆಯಲ್ಲಿ ಇರಬೇಕು. ನೀವು ಇರಲಿಲ್ಲ ಅಂದ್ಕೊಳ್ಳಿ, ನಾನಂತೂ ಅವಾಗಿಂದ ಅವಾಗ ಬಿಚ್ಚಿ ಮತ್ತು ನಾನು ಇದೇ ರೀತಿ ತಯಾರಾಗಿ ಕುಂತು ಬಿಡ್ತೇನೆ ಅಷ್ಟೇ. ಅಯ್ಯೋ, ನನ್ನ ಮುದ್ದಿನ ಯುರಾನಿ, ನೀನು ಹೇಳೋದು ಹೆಚ್ಚ, ನಾನು ಕೇಳೋದು ಹೆಚ್ಚ? ನೀನು ಹೇಳಿರೋ ಟೈಮ್ಗೆ ಸರಿಯಾಗಿ ಆನ್ ದ ಸ್ಪಾಟ್ ನಾನು ಅಲ್ಲೇ ಇರ್ತೀನಿ, ಓಕೆನಾ? ಬಾಯ್. ಸರಿ ರೀ, ಹೋಗಿ ಬನ್ನಿ. ನಾನು ನೋಡುವಷ್ಟು ನಾನು ಹೋಗ್ಬೇಕು. ಲವ್ ಯು ಡಿಯರ್. ಐ ಲವ್ ಯು ಟೂ ರೀ. ಕದ್ದು ಕೇಳಿಸ್ಕೊತೀನಲ್ಲ, ಕದ್ದು ಕೇಳಿಸ್ಕೊತಿದ್ದಿ. ಗಂಡ ಹೆಂಡತಿ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಿಲ್ಲ. ಇವತ್ತು ರಾತ್ರಿ ನೀನು ಬರ್ತೀಯ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಬೇಕಂತ ನನ್ನ ಗಂಡನ ಜೊತೆ ನಾನು ಈ ರೀತಿ ಮಾತಾಡಿರೋದು. ನೀನು ಬಾ, ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ನಿನಗೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಮದುವೆ ಅಲ್ಲ. ನೋಡ್ತಾ ಇರು ನಿನಗೆ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ನಾನು ನೋಡೋದಕ್ಕೆ ಸಾಫ್ಟಾಗಿ ಇರ್ಬೋದು, ಅದು ಅತ್ತೆ ಮಾವನ ಕಣ್ಣಿಗೆ ಅಷ್ಟೇ. ಬೇರೆಯವರೆಲ್ಲ ಕಣ್ಣಿಗೆ ನಾನು ಚಾಮುಂಡಿನೇ. ನಾನು ತಂಟೆ ಬಂದರೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಇವನ್ಗೆ ಸರಿಯಾಗಿ ಮಾಡಲೇಬೇಕು ನಾನು. ಸುಮಾ, ಸುಮಾ. ಹಾಂ ಅದಕ್ಕೆ ಕರೆದ್ರಾ? ಏನು ಹೇಳಿ ಅದಕ್ಕೆ? ಅದು ನಿಮ್ಮಣ್ಣ ಇವತ್ತು ಲಂಗ ಬ್ಲೌಸ್ ಹಾಕು ಅಂತ ಹೇಳಿದರು. ನನ್ನ ಹತ್ರ ಬ್ಲೌಸ್ ಇದೆ, ಅದಕ್ಕೆ ಮ್ಯಾಚ್ ಆಗೋಂಗೆ ನನ್ನ ಹತ್ರ ಯಾವುದಾದ್ರು ಲಂಗ ಮತ್ತು ವೇಲ್ ಇದ್ದರೆ ಕೊಡ್ತೀಯಾ? ಸಾರಿ, ಲಂಗ ಐತಿ, ಅದ್ರ ಮೇಲೆ ನನಗೆ ವೇಲ್ ಬೇಕಾಗಿತ್ತು. ಒಂಥರ ಈ ಥರ ಹಿಂಗೆ ಹೊಸ ಟೈಪ್ ಇರ್ತಾವಲ್ಲ, ಆ ಥರ ಏನಾದರೂ ಐತಾನೆ? ಹೌದಾ? ಅನ್ನಂಗೆ ಇವತ್ತು ಫುಲ್ಲು ಹ್ಯಾಪಿಯಾಗಿರೋ ಥರ ಇದೆ. ಸರಿ ಸರಿ ಅದಕ್ಕೆ ನಾನು ಹೋಗಿ ತೊಗೊಂಡು ಬರ್ತೀನಿ. ನನ್ನ ಹತ್ರ ಮೊನ್ನೆ ಹೊಸದೊಂದು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ಇಷ್ಟ ಆಗ್ತಿರ್ಬೋದು, ನೋಡ್ತೀನಿ, ತೊಗೊಂಡು ಬರ್ತೀನಿ, ಓಕೆನಾ? ಸರಿ, ಹೋಗಿ ತೊಗೊಂಡು ಬಾ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅದಕ್ಕೆ. ನೀ ಏನು ಮಾಡತ್ತಿಲ್ಲಿಕ್ಕಿ ರೂಮ್ನಾಗ? ಹಾಂ, ನಿನಗೆ ಓದ್ಕೋದು ಐತೆ ಇಲ್ಲೋ? ಎಕ್ಸಾಮ್ ಅದಾವ ಗೊತ್ತಾಗಂಗಿಲ್ಲ ನಿನಗೆ? ಓದ್ಕೋಬೇಕು ಮಾಡಬೇಕು ಅಂತ ಹೇಳಿ ಬರೀ ಆಕೆ ರೂಮ್ನಾಗ ಇರ್ತಾವೆ ನೋಡು. ಏನು ಮಾಡ್ತಿರ್ತಿಲ್ಲ 24 ತಾಸು? ಅದು ಅಮ್ಮ, ಅದು ಅದಕ್ಕೆ ಸಬ್ಜೆಕ್ಟಲ್ಲಿ ಏನಾದರೂ ಬರುತ್ತೇನ ಅಂತ ಕೇಳಕ್ಕೆ ಬಂದಿದ್ನಿ. ನಾನೇನು ಹಂಗೆ ಸುಮ್ಮನೆ ಬಂದಿರ್ಕಿಲ್ಲ. ಅವ್ರಿಗೆ ಆ ವಿಷಯ ಭಾಳ ಕ್ಲಿಯರಾಗಿ ಬರ್ತದೆ ಅಂದಿದ್ರು. ಅದಕ್ಕಾಗಿ ನನಗೆ ಗೊತ್ತಿರಲಿಲ್ಲಲ್ಲ, ಅದಕ್ಕೆ ಕೇಳೋಣಂತ ಬಂದಿದ್ನಿ ಅಷ್ಟೇ. ಯಾಕವ ಇಷ್ಟು ಸಿಟ್ಟು ಮಾಡ್ಕೋತೀನಿ ನೀನು? ಬಂದ್ಬಿಟ್ಲು. ಆಕೇನು ದನ ಕಾಯಕ್ಕೆ ಹೋಗಿದ್ಲಾಕೆ? ಸಾಲಿ ಕಲಿಯಕ್ಕೆ ಹೋಗ್ಯಾಳ ಏನಕ್ಕೇನ? ಯಾವತ್ತರ ಸಾಲಿ ಮುಖಾರ ನೋಡ್ಯಾಳ ಇಲ್ಲ ಗೊತ್ತಿಲ್ಲ. ಈಗ ಆಕಿನ ಕೇಳಕ್ಕೆ ಬಂದಾಳಂತ. ಅದೇನೋ ಅಂತಾರಲ್ಲ, ಅದು ಏನೋ ಅಂತಾರೆ ನೋಡೋದಕ್ಕೆ, ಹೇಳಕ್ಕೆ ಒಂದು ಏನಪ್ಪ ಬೇಕಲ್ಲ, ಅದಕ್ಕೆ ಹಿಂಗೆ ಅನ್ನೋದು. ನಡಿ ಶನಿ ಹೇಳಿದಿ ಓದ್ಕೋ ಹೋಗ. ನಾಳೆ ನಾಳೆ ಎಕ್ಸಾಮ್ ಅದಾವು. ಎಕ್ಸಾಮ್ ಇದನ್ನು ಮಾಡ್ಕೊಳ್ದು ಬಿಟ್ಟು ಇಲ್ಲಿ ಬಂದ ಕಿತಿ ಮಾಸ್ ಹತ್ಕೊಂಡು ನಿಂತಾಳೆ. ಇನ್ನು ನಿನಗೆ ಗೊತ್ತಾಗಂಗಿಲ್ಲ ಅವ್ರಿಗೆ ನಿಲ್ಲಿಸ್ಕೊಂಡು ಮಾತಾಡಕ್ಕೆ. ನಾಳೆ ಎಕ್ಸಾಮ್ ಅದಾವ. ಆಕೆ ಫೇಲ್ಗಿಲ್ಲ ಆಗಲಿ, ನಿನ್ನೆ ಹಿಡಿದು ಅಕ್ಕಿಗೆ ಕೊಡು, ಬರೀ ನೀನೇ ಕೊಟ್ಟು ಬಿಡ್ತಾನೆ. ಅಯ್ಯವ್ವ, ಈಗ ಹೋಗಿ ಓದ್ಕತ್ತಂತಗ. ನಾನೇನು ಏನು ಮಾಡತ್ತಾರಂತಾಳೆ ಕೇಳೋನು, ಅವ್ರು ಹೇಳ್ತಾರನ್ನ ಅಂತ ಕೇಳಕ್ಕೆ ಬಂದಿದ್ನಿ. ನೀನು ನನ್ನ ಸಲುವಾಗಿ ಮಾತು ಅವ್ರನ್ನ ಯಾಕೆ ಬೈತಿದ್ದಿ? ಪಾಪ ಅವ್ರದ್ದೇನು ತಪ್ಪ ಇಲ್ಲದ್ರಾಗ. ಹೋಗ್ಬೇವ ನೀನು, ಹಿಂಗೆ ಯಾಕೆ ಮಾಡ್ತಿದ್ದೀಯನ? ಇದ ನೋಡು, ವಾಪಸ್ ಮಾತಾಡ್ಬೇಡ ಅಂತ ಅನ್ನೋದು ನಿನಗೆ. ಹೋಗಿ ಶಾನೆ ಹೇಳದಿ, ಚಂದ ಓದ್ಕೋ ಹೋಗು. ಆಕೆ ಹಡಿಬಿಟ್ಟು ಬಂದು ಕುಂತು ಬಿಟ್ಟಾಳಿ, ಏನು ಮಾಡಕತ್ತಾಳೆ ಏನು? ಅಲ್ಲ ನಿನಗೆ ಒಳಗೆ ಕೆಲಸ ಏನು ಗೊತ್ತಾಗಂಗಿಲ್ಲ ಏನು? ಒಟ್ಟು ಹಂಗೆ ಬಂದು ಕುಂತು ಬಿಡುದು. ಆ ಹಾರ ಎಲ್ಲ ಯಾವ ಮಾಡ್ತಾನ? ಯಾರು ಬಂದು ಮಾಡ್ತಾನೇನು? ಏನು ನಿಮ್ಮಪ್ಪ ನಿಮ್ಮ ಬಂದು ಮಾಡ್ತಾರ? ಅಲ್ಲಿ ಬೇವ ಪಾಪ ಆಕಿ ಏನು ಮಾಡತ್ತಿದ್ಲು? ಹಾಸಿಗೆ ಹಸತ್ತಿದ್ಲು, ಅನ್ನ ಬರ್ತಾನ ಮಕ್ಕಳಕ್ಕಂತೇಳಿ ಅದಕ್ಕೆ. ಇನ್ನು ಎಲ್ಲರಿಗೂ ಊಟ ಹಚ್ಕೊಡ್ತಾನೆ ಅಂತ ಅನ್ನೋದಿದ್ಲು. ನನಗೀಗ ಊಟ ಬೇಡ, ನಾನು ಇನ್ನೂ ಓದ್ಕೋದೈತ್ರಿ, ನೀವೆಲ್ಲ ಊಟ ಮಾಡಿರಿ, ನಾನು ಆಮೇಲೆ ಮಾಡ್ತಾನಂತ ಅಂತಾನೆ. ಈಗ ಮಾಡಂದ್ರು. ನನಗೆ ಆ ವಿಷಯ ಗೊತ್ತಾಗುತ್ತೆ, ಅದಕ್ಕೆ ನಿಮ್ಗೆ ಕೇಳಕ್ಕಂತ ಬನ್ನಿ ಅಂತಾನೆ. ಗೊತ್ತೈತೆ ತಗೊಂಬ ಹೇಳ್ತಾನೆ ಅಂತಂದ್ರು. ನೀನು ಒಳ್ಳೆ ಬೇರೆ ಅವ್ರನ್ನ ಬೈತಿಯಲ್ಲ ಸುಮ್ಮನೆ ತಿಳಿದು ಮಾತಾಡ್ಬೇಕು ಬೇವ. ನೋಡು, ನನಗೆ ವಾಪಸ್ ಮಾತಾಡಕ್ಕೆ ಬರಬೇಡ.
ಏನೆಲ್ಲ ಹಾಕಿ ಹೇಳ್ಕೊಡಕತ್ತಾಳೆ ನಂಗೆ ನಿಮ್ಮವ್ವಾಗ ವಾಪಸ್ ಮಾತಾಡೋದು ಅಂತೇಳಿ ತನ್ನಾಗ ಹೋಗೋದ್ಕೋ ಹೋಗು. ಅಯ್ಯ ಏನಾದರೂ ಮಾಡ್ಕೊ ಹೋಗು, ಪಾಪ ಅವರೇ ಕೇಳ್ತಾರೆ ನನಗೆ. ನೀನೊಳ್ಳೆ ಏನೇ ಹಡ್ಬಿಟ್ಟು ನನ್ನ ಮಗಳನ್ನ ನನ್ನ ಮೇಲೆ ಎತ್ತು ಕಟ್ಟಕ್ಕೆ ನೋಡಕತ್ತೇನು? ಇದೇನ ನಿಮ್ಮಪ್ಪ ನಿಮ್ಮವ್ವ ಕಲ್ಸಿದ್ದ? ಈ ಮಾರಮ್ಮ ನಂಗೆ ಸಾಡಿ ಉಟ್ಕೊಂಡ ಇಲ್ಲಿ ನಾಟಕ ಆಡಕತ್ತೇನು? ಈ ಬಂದಾಗಿಂದ ಒಂಥರ, ಆಮೇಲೆ ಒಂಥರ, ಈಗ ಒಂಥರ. ಇನ್ನೂ ಏನೇನು ಮಾಡ್ಬೇಕಂತ ಅನ್ಕೊಂಡು, ಇನ್ನೂ ಯಾವ್ಯಾವ ಥರ ಪ್ಲ್ಯಾನ್ ಹಾಕೋಬೇಕಂತ ಅನ್ಕೊಂಡಿದ್ದೀನಿ ನೀನು. ಹಾಂ, ನಮ್ಮ ಮನೆಗೆ ಇದಕ್ಕೆ ಬಂದ್ಯಾ ನೀನು? ಅಯ್ಯೋ ಅತ್ತಿ, ನಾನೇನು ಅವಳು ಕೇಳಕ್ಕೆ ಬಂದಿದ್ಲಲ್ಲ, ಅದನ್ನ ಹ್ಞೂ ಬರ್ತೈತಿ ತೊಗೊಂಡು ಬಾ ಹೇಳ್ತಾನಂತ ಅನ್ನಿ. ಆದರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾ ಇದ್ದೀರತ್ತೆ. ನಾನು ಅವಳಿಗೆ ಏನು ಹೇಳ್ಕೊಟ್ಟಿಲ್ಲ. ಯಾಕತ್ತೆ ನನ್ನ ಕಂಡ್ರೆ ಇಷ್ಟೊಂದು ಉರಿ ಉರಿ ಅಂತೀರಾ? ನಾನು ಏನು ಮಾಡಿದ್ದೀನಿ ಅಂತ ತಪ್ಪನ? ಇಷ್ಟು ದಿನ ಆದರೂ ನಿಮಗೆ ನನ್ನ ಮೇಲೆ ನಂಬಿಕೆನೇ ಬಂದಿಲ್ವಾ? ಅಯ್ಯಯ್ಯಯ್ಯ ಸುಪ್ಪನಾತಿ, ಈ ರೀತಿ ನಾಟಕ ಎಲ್ಲ ನನ್ನ ಮುಂದೆ ಆಡಕ್ಕೆ ಹೋಗಬೇಡ ಏನ. ಹಾಂ, ಸುಮ್ಮನೆ ನಿನ್ನ ಪಾಡಿಗೆ ನೀನು ನಾಯಿ ಹಂಗೆ ಬಿದ್ದಿರ್ಬೇಕಷ್ಟೇ. ಈಗ ನನ್ನ ಮಗ ಬಂದ್ರೆ ಉಣ್ಣ ಕೊಡ್ಬೇಕು. ಇವತ್ತೇನಾರ ಊಟ ಮಾಡ ಐದು ತಿನಗೆ ಹಾಲು ಕಟ್ ಮೂಳ ತೊಗೊಂಡು ಬಂದು. ಇವತ್ತೇನು ಮೊದಲ ರಾತ್ರಿ ಮಾಡ್ಕೋಬೇಕು ಅನ್ಕೊಂಡಿನ? ಮೊದಲ ರಾತ್ರಿ? ಅಯ್ಯೋ ಇಲ್ಲ ಅತ್ತೆ, ನಿಮ್ಗೆ ಯಾರು ಹೇಳಿದ್ರು ನಾವು ಮೊದಲ ರಾತ್ರಿ ಮಾಡ್ಕೊತಾ ಇದ್ದೀವಿ ಅಂತಾರೆ? ಯಾರ್ಯಾಕೆ ನನಗೆ ಹೇಳ್ಬೇಕು? ನನಗೆ ಕಿವಿಗೆ ಬಿತ್ತದ ನೋಡು. ಈಗ ಹೇಳಕತ್ತೇನೆ, ನನ್ನ ಮಗನ ಜೊತೆ ನೀನು ಏನಾರ ಒಂದು ಆದಿ ನಿನ್ನ ಹೊಟ್ಯಾಗ ನನ್ನ ಮಗಂದು ಏನಾರ ಕುಡಿ ಬೆಳೆಯಾಕತ್ತಿತ್ತಂದ್ರೆ ನಾನೇ ವಿಷ ಹಾಕಿ ಕೊಂದು ಬಿಡ್ತೇನೆ. ಅದಕ್ಕೆ ನೆನ್ಪಿಟ್ಕ ನೀನು. ಅಯ್ಯೋ ಅತ್ತೆ, ಈ ರೀತಿ ಎಲ್ಲ ಮಾತಾಡಬೇಡಿ ಅತ್ತೆ. ಅದು ಎಷ್ಟೇ ಮಾಡಿದ್ರು ನಿಮ್ಮ ಮಗುನ ಮೊಮ್ಮಗು ಅಲ್ವಾ ಅತ್ತೆ? ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಅಂತೀರಾ? ಇಲ್ಲ, ನಾನು ಅವರು ಒಂದಾಗಲ್ಲ. ಅವ್ರು ಎಷ್ಟೇ ನನ್ನ ಕೇಳ್ಕೊಂಡ್ರು ನಾನು ಇದುವರೆಗೂ ಅವ್ರ ಹತ್ರ ಹೋಗಿಲ್ಲ. ಇನ್ನು ಇವಾಗ ಹೋಗ್ತೀನ. ಇಲ್ಲ ಅತ್ತೆ, ನಿಮ್ಮ ಮಾತು ನನ್ನ ಮೀರಲ್ಲ. ಮೀರ್ ನೋಡು, ಆಮೇಲೆ ಐತೆ ನಿನಗೆ ಮಾರಿ ಹಬ್ಬ. ಹಾಳಾಗಿ ಹೋಗೋ ಕಡೆ ಏನಾದರೂ ಮಾಡ್ಕೊಂಡು. ಅಯ್ಯೋ ಅತ್ತೆ, ಹೆಂಗೆ ಗೊತ್ತಾಯ್ತು? ಪರವಾಗಿಲ್ಲ, ಆದರೆ ಇವತ್ತು ಅವನು ಬರೋ ಟೈಮ್ಗೆ ನಾನು ತಯಾರಾಗಲೇಬೇಕು. ಅವ್ನು ನಾನು ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಅವನು ಕಲಿತಾನೋ ಅಥವಾ ನಾನು ಏನಾದರೂ ಪಾಠ ಕಲಿಬೇಕಾಗತ್ತಾ? ಒಂದು ಗೊತ್ತಾಗತ್ತಿಲ್ಲ. ಇಷ್ಟು ದಿನ ನನ್ನ ಗಂಡನ ಮನಸ್ಸನ್ನ ನಾನು ಕೆಣಕಿದ್ದೆ ಸಾಕು. ಇನ್ನು ಮುಂದೆ ನಾನು ಈ ತಪ್ಪನ್ನ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ. ಅತ್ತೆಗೆ ನಾನು ಕೊಟ್ಟ ಮಾತನ್ನ ಮೀರ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ನೀವು ಹೇಳಿರ್ಬೋದು ಹೊಟ್ಟೆಲಿ ಮಗು ಬೆಳೆದ್ರೆ ನೀವು ಕೊಲ್ತೀನಿ ಅಂತ, ಆದರೆ ಆ ರೀತಿ ಆಗಲ್ಲ. ಯಾಕಂದರೆ ಇದು ಈ ಮಗು ಮನೆ ಕುಡಿಯಾಗಿರುತ್ತೆ. ನೀವು ಅದನ್ನು ಕೊಲ್ಲಕ್ಕೆ ಸಾಧ್ಯನೇ ಇರಲ್ಲ. ಆದರೆ ಇದು ಮಾತ್ರ ನಿಮ್ಮ ಮಾತನ್ನ ನಾನು ಮೀರ್ತಾ ಇದ್ದೀನಿ ಅತ್ತೆ. ನನಗೆ ಕ್ಷಮಿಸ್ಬಿಡಿ. ಯಾಕಂದರೆ ನನ್ನ ಜೀವ ಸಲುವಾಗಿ ನನ್ನ ಗಂಡ ನನ್ನ ಜೊತೆ ಜಗಳ ಆಡೋದು ಬೇಡ. ನಾನು ಬೇರೆಯವ್ರ ಜೊತೆ ಇದು ಮಾಡೋದಕ್ಕಿಂತ ಮುಂಚೆ ಅವ್ರು ನನ್ನ ತಪ್ಪಾಗಿ ನೋಡುತ್ತಾ ಇದ್ದಾರೆ ಅನ್ನೋ ಭಾವನೆ ಬರೋಕ್ಕಿಂತ ಮುಂಚೆ ಆ ರೀತಿ ಎಲ್ಲ ಬರಲೇಬಾರ್ದು ಅನ್ನೋ ಕಾರಣಕ್ಕೆ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರು ನಮ್ಮಿಬ್ಬರ ಮಧ್ಯೆ ಬರಲೇಬಾರ್ದು. ಅದಕ್ಕೆ ನಾನು ಈ ನಿರ್ಧಾರನ ಮಾಡಿರೋದು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅತ್ತೆ. ಆದರೆ ನಿಮ್ಮ ಮಾತಿಗೆ, ಇದೊಂದು ಮಾತಿಗೆ ನಾನು ಬೆಲೆ ಕೊಡ್ತಾ ಇಲ್ಲ. ಸಾರಿ ಅತ್ತೆ. ತಗೊಳ್ಳಿ ಅದಕ್ಕೆ, ಇದು ವೇಲು ಸೂಪರ್ ಆಗಿದೆ. ಇದನ್ನ ಹಾಕ್ಕೊಳ್ಳಿ. ಇದು ಲೆಹಂಗಾನೂ ಇದೆ. ಲೆಹಂಗಾ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ತೆಗೆದಿಡಿ. ಅದರಲ್ಲಿರೋ ವೇಲು ಒಂದೇ ತಕ್ಕೊಳ್ಳಿ, ಸರಿನಾ? ಇದು ಅಮ್ಮಂಗೆ ಗೊತ್ತಾಗದಿರೋ ಹಾಗೆ ನಾನು ತೊಗೊಂಡು ಬರ್ತಿದ್ದೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅಮ್ಮನ ಮಾತು ಹಾಗೆ ಸ್ವಲ್ಪ ಘಾಟಿ ಆಗಿರುತ್ತೆ. ನೀವು ತಯಾರಾಗಿ ಅನ್ನ ಬರೋ ಅಷ್ಟರಲ್ಲಿ, ಸರಿನಾ? ನಾನು ಬರ್ತೀನಿ. ನಾನು ಕದ ಮಾಡ್ಕೊಂಡು ಹೋಗಿರ್ತೀನಿ. ನೀವು ಒಳಗಡೆ ಕೊಂಡಿ ಹಾಕೊಂಡ್ಬಿಡಿ ಅದಕ್ಕೆ, ಸರಿನಾ? ಸರಿ ಸುಮ್ಮ, ಥ್ಯಾಂಕ್ಸ್. ನಿನ್ನಂಥ ನಾದಿನಿ ನಂಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅತ್ತೆ ಅಷ್ಟೆಲ್ಲ ಬೈದ್ರೂ ನೀನು ನಿನ್ನ ಮೇಲೆ ಹಾಕ್ಕೊಂಡೆಲ್ಲ. ನನಗೆ ನಿನ್ನಂಥ ನಾದಿನಿ ಸಿಕ್ಕಿದಾಳ ಅಂತ ನನಗೆ ಒಂದೊಂದು ಸರಿ ಆಶ್ಚರ್ಯ ಆಗುತ್ತೆ ಗೊತ್ತಾ? ಈ ಮನ್ಯಾಗ ಎಲ್ಲರೂ ನನಗೆ ಕೆಟ್ಟದಾಗ ನೋಡಿದ್ರು ನೀನು ಮಾತ್ರ ಎಷ್ಟು ಒಳ್ಳೆಯವಳು. ನಾನು ಇನ್ನೂ ಹಾಗೆ ಅಂತ ಅಂದ್ಕೊಂಡಿದ್ದೆ. ನನ್ನ ಕ್ಷಮಿಸ್ಬಿಡು. ಥ್ಯಾಂಕ್ ಯು ಸುಮ್ಮ. ಅಯ್ಯೋ ಅದಕ್ಕೆ ತಗೊಳ್ಳಿ, ಆಮೇಲೆ ಥ್ಯಾಂಕ್ಸ್ ಹೇಳಂತ್ರ ಮತ್ತೆ ನಾಳೆ ಮಾತಾಡೋಣ. ನಾನು ಬರ್ತೀನಿ. ಅಮ್ಮ ನೋಡಿದ್ರೆ ಸುಮ್ಮನೆ ಬೈತಾರೆ. ಸರಿ, ಇವಾಗ ನಾನು ತಯಾರಾಗಬೇಕು. ನನ್ನ ಗಂಡ ಬರೋ ಟೈಮ್ ಆಯಿತು, ಬೇಗ. ಯವ್ವ ಎಷ್ಟು ಚಂದ ಕಾಣಕತ್ತೆ ನಾನು. ಇದ್ರ ಜೊತೆ ಇನ್ನೂ ಒಂದ ಪಟ್ಟಿದ ಬ್ಲೌಸ್ ಆಗಿದ್ರೆ ಇನ್ನೂ ಚಂದ ಆಗ್ತಿತ್ತ ಏನ. ಇಂಥದ್ದು ನಾನು ಯಾವತ್ತೂ ಹಾಕಿಲ್ಲ. ಆದರೆ ನನ್ನ ಗಂಡನಿಗೋಸ್ಕರ ಇವತ್ತು ನಾನು ಈ ಥರ ಬಟ್ಟೆ ಹಾಕೊಳಕತ್ತಾನೆ. ಓ ವಾವ್, ಸೋ ಬ್ಯೂಟಿಫುಲ್. ಮಧು, ಇದು ನೀನಾ? ನನ್ನ ಕಣ್ಣಿಗೆ ನಂಬಕ್ಕಾಗತ್ತಿಲ್ಲ. ನಿನ್ನ ತಲೆಗೆ ನಾನು ಹೂ ಮೂಡಿಸ್ತೀನಿ. ಅಯ್ಯೋ ದೇವ್ರೆ, ಛೇ, ನಾನು ಏನು ಹೇಳಿದ್ದೆ, ಅವನೇನು ಮಾಡ್ದ? ಇವನು ಯಾಕೆ ಬಿಟ್ಟ? ಇವನಿಗೇನು ಆಗಲಿಲ್ವಾ? ಇವಂಗೆ ಎಕ್ಸಿಡೆಂಟ್ ಮಾಡಿಸು ಅಂತ ಹೇಳಿದ್ನಲ್ಲ, ಅವನು ಎಕ್ಸಿಡೆಂಟ್ ಮಾಡಿಸ್ಲಿಲ್ವಾ? ಶೆಟ್, ಇವನು ತಪ್ಪಿಸ್ಕೊಂಡ್ಬಿಟ್ನ. ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಛೇ, ಹಾಳಾದವನು ಬದುಕೊಂಡ್ಬಿಟ್ಟ. ಇವತ್ತು ಇವರಿಬ್ರು ಒಂದಾಗ್ತಾರ? ಇಲ್ಲ, ಇದಕ್ಕೆ ನಾನು ಕಲ್ಲು ಹಾಕಲೇಬೇಕು. ಅಯ್ಯೋ, ನಾಚ್ಕೊಂಡು ನೋಡು ನನ್ನ ಹುಡುಗಿ. ನಾಚ್ಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತೀಯ. ಇವಾಗ ನಾನು ನಿನಗೆ ಹೂ ಮೂಡಿಸ್ತೀನಿ, ಸರಿನಾ? ಏನು ಚಂದ ಕಾಣಕತ್ತಿದ್ದಿ ಗೊತ್ತಾ? ನಿನ್ನಂತವಳನ್ನ ನಾನು ಎಲ್ಲೂ ನೋಡೇ ಇಲ್ಲ. ಆದ್ರೆ ಫಸ್ಟ್ ಟೈಮ್ ನಿನ್ನ ಈ ಥರ ನೋಡ್ತಾ ಇರೋದು. ಅದ್ರಾಗೂ ಈ ರೀತಿ ನೀನು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಕತ್ತಿದ್ದಿ ಗೊತ್ತು?
ಹಂಗೆ ನಿನ್ನ ಇಲ್ಲೇ ನಾನು ಹಂಗೆ ತಪ್ಕೊಂಡ್ಬಿಡ್ಲೇನೋ ಅನ್ನೋ ಅಷ್ಟು ಚಂದ ಕಾಣಕತ್ತಿದ್ದಿ. ಅಯ್ಯೋ ರೀ, ಯಾಕ್ರಿ ಯಾವತ್ತೂ ನನ್ನ ನೀವು ನೋಡೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ. ಅಲ್ಲ, ಹೇಳಿ ಟೈಮ್ಗೆ ಬಂದಿದ್ದೀರಾ, ಹೂ ಮುಡಿಸ್ತೀನಿ ಅಂತ ಇದ್ದೀರಾ. ಹೂ ನಿಮ್ಮ ಕೈಯಿಂದ ಮುಡಿಸಿ ಚೆನ್ನಾಗಿರುತ್ತೆ. ಅಯ್ಯೋ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಇವಾಗಲೇ ಕೊಡು, ಮುಡಿಸ್ಬಿಡ್ತೀನಿ. ಇವತ್ತು ನೀನು ಎಷ್ಟು ಅಂದವಾಗಿ ಕಾಣ್ತಾ ಇದೀಯ ಅಂದರೆ ಹಾಗೆ ನಿನ್ನನ್ನು ಬಿಡೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಇದೇ ರೀತಿ ಇಲ್ಲೇ ಹಿಡ್ಕೋಬೇಕು ಅಂತ ಅನಿಸ್ತಾ ಇದೆ. ಇವಾಗ ನಿಮ್ಮ ಮುಂದೆ ತಿರುಗ್ತೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿಬಿಟ್ಟು ಹೇಳ್ತೀರಾ? ಅದಕ್ಕೆ ತಾನೇ ನಾನು ಕಾಯ್ತಾ ಇರೋದು. ತಿರ್ಗು. ರೀ, ಹೇಗೆ ಕಾಣ್ತಾ ಇದ್ದೀನಿ? ನನಗೆ ಈ ರೀತಿ ರೆಡಿಯಾಗಿ ನಿಮಗೆ ಮುಖ ತೋರಿಸೋದಕ್ಕೂ ತುಂಬ ನಾಚಿಕೆ ಆಗ್ತಾ ಇದೆ ರೀ. ಇವತ್ತು ನಾನು ನಿಮ್ಮ ಜೊತೆ ಸಂಸಾರನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಆದ್ರೂ ನೀವು ಅಷ್ಟು ಕೇಳ್ಕೊಂಡ್ರು ನಾನು ಬೇಡ ಅಂತ ಅಂದಿದ್ದೆ. ಆದರೆ ಇವಾಗ ನಿಮ್ಮ ಆಸೆನ ನಾನು ಈಡೇರಿಸ್ತಾ ಇದ್ದೀನಿ. ಅದು ನಿನ್ನ ಗಂಡ, ಆದರೆ ಇಲ್ಲಿ ಬಂದಿರೋದು ನಾನು. ನೀನು ಮುಖ ಎತ್ತಿ ನನ್ನ ಮುಖ ನೋಡಲಿಲ್ಲ ಅಂದ್ರೆ ಇದೇ ರೀತಿ ಇಬ್ಬರು ಒಂದಾಗ್ಬಿಡ್ಬೋದು. ನೀ ನನ್ನ ಮುಖ ನೋಡಿದ್ರೆ ನೋಡು ಗೊತ್ತಾಗೋದು. ಹಂಗೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ಲೇನ ಅಂತ ಅನ್ಸಕತ್ತದ. ಅಷ್ಟು ಚಂದ ಕಾಣಕತ್ತಿದ್ದಿ ಇವತ್ತು. ಹೌದಾ? ನಿಜವಾಗ್ಲೂ ಅಷ್ಟು ಚಂದ ಕಾಣ್ತಾ ಇದ್ದೀನಾ? ತುಂಬ ತುಂಬ ಚಂದ ಕಾಣಕತ್ತಿದ್ದಿ. ನಾನು ಈ ಥರ ಹುಡುಗಿ ನಾನು ಎಲ್ಲೂ ನೋಡೇ ಇಲ್ಲ ಗೊತ್ತಾ? ಯಾಕೆ ಚಿನ್ನ, ಏನಾಯ್ತು? ನಿನ್ನ ದಬ್ಬಿಗೆ ಅಂತ ನೋವಾಯ್ತಾ? ಅದು ರೀ, ಬೆನ್ನಿಗೇನೋ ಬಡಿತು ಜೋರಾಗಿ, ಅದಕ್ಕೆ. ಇವಾಗಾದರೂ ನಿನಗೆ ನನ್ನ ಮುಖ ನೋಡಬೇಕು ಅಂತ ಅನಿಸ್ತಾ ಇಲ್ವಾ? ಅಷ್ಟೊಂದು ನಾಚಿಕೆನಾ? ನಾನು ಮುಖ ನೋಡ್ತೀನಿ ಇವತ್ತು, ನನ್ನ ಜೊತೆ ಕಾಲ ಕಳಿತೀಯಾ ಪ್ಲೀಸ್? ಯಾಕೋ ನನ್ನ ಮನಸ್ಸಿಗೆ ಇವರು ಒಂಥರ ಅನ್ನಿಸ್ತಾ ಇದ್ದಾರಲ್ಲ. ಇವ್ರು ಮುಟ್ಟಿದ್ರೆ ನನ್ನ ಗಂಡನ ಥರ ಅನ್ನಿಸ್ತಾ ಇಲ್ಲ. ಯಾಕೆ? ನಾನು ಇವ್ರ ಮುಖ ನೋಡ್ದೆ ಇವ್ರ ಜೊತೆ ಒಂದಾಗೋದು ತಪ್ಪಾಗುತ್ತೆ. ಇಲ್ಲ, ನಾನು ಇವ್ರ ಮುಖ ನೋಡಲೇಬೇಕು. ನೋಡ್ತೀನಿ. ಏನು ಮಾಡ್ತಾ ಇದೆಯೋ? ಸರಿಯೋ ಇಲ್ವೋ ನೀನು? ನಾನು ನನ್ನ ಗಂಡ ಅಂದ್ಕೊಂಡ್ರೆ ನೀನು ನನ್ನ ಜೊತೆಗೆ ಇಷ್ಟೊತ್ತನ ಕೆಟ್ಟಾಗಿ ನಡ್ಕೊತಾ ಇದ್ದೆ. ನಿಂಗೆ ನಾಚಿಕೆ ಬರಲ್ವಾ? ಇವಾಗ ನೀನು ಸರಿ ಇರಲಿಲ್ಲ ಅಂದರೆ ನಾನು ಎಲ್ಲರನ್ನೂ ಕರಿಬೇಕಾಗತ್ತೆ. ಅತ್ತೆ, ಮಾವ, ರೀ. ನನ್ನ ಗಂಡನ ಥರ ಧ್ವನಿ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ನಿನ್ನ ನಾಚಿಕೆ ಆಗಲ್ವಾ? ಛೀ, ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ಈ ರೀತಿ ಒಂಥರ ನಾಟಕ ಆಡಿ ನನ್ನ ಜೊತೆ ಇವತ್ತು ನೀನು ಕೆಟ್ಟ ನಡ್ಕೋತಾ ಇದೆಯಾ? ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ಇವಾಗ ನೀನು ಮಲ್ಕೊಂಡಾಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇಬ್ಬರು ಒಂದಾಗೋದು ಒಂದೇ ಬಾಕಿ ಉಳಿದಿದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಒಂದಾಗ್ಬಿಡು, ಸರಿನಾ? ನನ್ನ ಮಗು ನೀನು ಹೊಟ್ಟೆಲಿ ಬೆಳೆಯುತ್ತೆ. ಇವಾಗ ನೀನೇನಾದರೂ ಸರಿಲಿಲ್ಲ ಅಂದರೆ ನಿನಗೆ ಮಗುನೇ ಆಗಬಾರ್ದು. ಆ ರೀತಿ ಮಾಡಬೇಕಾಗತ್ತೆ. ಹೇಗೆ ಸರಿಲಿ? ಇಷ್ಟೊಂದು ಸುಂದರವಾಗಿ ಇಷ್ಟು ಚೆನ್ನಾಗಿ ರೆಡಿಯಾಗಿರ್ಬೇಕಾರ ಇವತ್ತು ನಿನ್ನ ಜೊತೆ ಕಳೆದ ನಾನು ಹೆಂಗಿರಲಿ? ಹೌದಾ? ಮಾಡ್ತೀನಿ ತಡಿ ನಿನಗೆ. ಒದಿಬಾರ ಜಾಗಕ್ಕೆ ಒದ್ರ ಬುದ್ಧಿ ಬರೋದು ನಿನಗೆ. ಹಿಡಿ ಮಗನ. ಅಯ್ಯೋ ದೇವ್ರ, ಒದಿಬಾರ ಜಾಗಕ್ಕೆ ಒದ್ದು ಬಿಟ್ಲಲ್ಲೋ ಯಪ್ಪ. ಸುಳ್ಳೆ ಹೇಳ್ತಾ ಅನ್ಕೋನಿ. ಅಯ್ಯೋ ಸತ್ಯೋ ನಾನು. ಹೆಂಗೆ ಕಾಣ್ತಾ ಇದ್ದೀನಿ ಇವಾಗ ನಿನ್ನ ಕಣ್ಣಿಗೆ ನಾನು? ಹೆಂಗೆ ಕಾಣಕತ್ತನ? ಈಗ ನನ್ನ ಜೊತೆ ಮಗ್ಳ್ಕೋಬೇಕಂತ ಅನ್ಸಕತ್ತತಿ ನಿನಗೆ? ಒಳ್ಳೆ ಚಾಮುಂಡಿ ಥರ ಕಾಣಕತ್ತಿದ್ದಿ. ಇಲ್ಲ, ಇನ್ನು ಮುಂದೆ ನಾನು ನಿನ್ನ ತಂಟೆಗೆ ಯಾವಾಗೂ ಬರಂಗಿಲ್ಲ. ನನ್ನ ಬಿಟ್ಟುಬಿಡು. ನಿನ್ನ ಗಂಡಿನ ಮಧ್ಯೆ ನಾನು ಯಾವತ್ತೂ ಬರಂಗಿಲ್ಲ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ನನ್ನ ಬಿಟ್ಟುಬಿಡು. ಅಯ್ಯೋ, ಒದಿಬಾರ ಜಾಗಕ್ಕೆ ಒದ್ದಿ ಸಾಯಾರಂಗಾಗತ್ತ ನನಗೆ. ನನ್ನ ಬಿಟ್ಟುಬಿಡು ಯಕ್ಕ, ನಿನ್ನ ಕಾಲಿಗೆ ಬಿಡ್ತಾನೋ. ನನ್ನ ಬಿಟ್ಟುಬಿಡು. ಇನ್ನು ಮುಂದಿನ ಗಂಡನ ನಿನ್ನ ತಂಟೆಗೆ ನಾನು ಬರಂಗಿಲ್ಲ, ಹೊರಟೋಗ್ತಾನೆ. ಇನ್ನೊಂದು ಸಾರಿ ನನ್ನ ತಂಟೆಗೆ, ನನ್ನ ಗಂಡನ ತಂಟೆಗೆ ಏನಾದರೂ ಬಂದ್ರ, ನನ್ನ ಜೊತೆ ಈ ರೀತಿ ಕೆಟ್ಟದಾಗಿ ನಡ್ಕೊಳಕ್ಕೆ ಬಂದ್ರ, ಇವಾಗ ಒದಿಬಾರ ಜಾಗಕ್ಕೆ ಒದ್ದೇನಿ. ಆಮೇಲೆ ನಿನಗೆ ಮಕ್ಕಳಾಗ್ದಿರೋ ಹಂಗೆ ಮಾಡಿಬಿಡ್ತೀನಿ. ಇಲ್ಲಿಂದ ಹೋದ್ರೆ ಸರಿ. ಇನ್ನೊಂದು ಸರಿ ನನ್ನ ತಂಟೆಗೆ ಬಾರೋ ಮಗನೇ, ಅವಾಗೈತೆ ನಿನಗೆ. ತೊಲಗು. ಯಕ್ಕ ಈಗ ಹೋಗ್ತಾನೆ. ಯಕ್ಕ ನನ್ನ ಬಿಟ್ಟು ಬಿಡು. ಅಯ್ಯೋ ದೇವ್ರ, ಅಮ್ಮ.